ಹಾಯ್ ಎಲ್ರಿಗೂ ನಮಸ್ಕಾರ. ಹೆಸರುಕಾಳು ಮತ್ತು ರಾಗಿನ ಬಳಸಿ ಯಾವ ಥರ ದೋಸೆ ಮಾಡೋದು, ಹಾಗೆ ಕಬ್ಬಿನ ಹಂಚನ್ನು ಯಾವ ಥರ ಬಳಕೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಇವಾಗ ಕಬ್ಬಿನ ಹಂಚನ್ನ ಮತ್ತು ಬಳಸೋದು ದೋಸೆ ಮಾಡೋದು ಹೇಗೆ ನೋಡೋಣ. ಗ್ಯಾಸ್ ಹಚ್ಚಿದ ಮೇಲೆ ತೆವೆನ ಕಬ್ಬಿನ ಹಂಚನ್ನ ಗ್ಯಾಸ್ನ ಇಟ್ಟು ಚೆನ್ನಾಗಿ ತೊಳೆದಾದ್ಮೇಲೆ ಗ್ಯಾಸ್ನ ಹಚ್ಚಿ ಆಮೇಲೆ ಒಂದು ಸ್ವಲ್ಪ ನೀರು ಸಿಂಪಡಿಸಿ ಸ್ವಲ್ಪ ಹೊತ್ತು ಕಾಯಕ್ಕೆ ಬಿಡಿ. ಕಾದಾದ್ಮೇಲೆ ಅದ್ರ ಮೇಲೆ ಪೂರ್ತಿ ನೀರೆಲ್ಲ ಹೋದ್ಮೇಲೆ ಪೂರ್ತಿ ಎಣ್ಣೆ ಹಚ್ಚಾದ್ಮೇಲೆ ಪೂರ್ತಿ ಎಣ್ಣೆ ಎಲ್ಲ ಹಚ್ಚಿ ಒಂದು 5ರಿಂದ 10 ನಿಮಿಷ ಪೂರ್ತಿ ಕಾಯೋಕ್ಕೆ ಬಿಡಿ. ಚೆನ್ನಾಗಿ ಕಾಯಬೇಕು. ಹಂಚು ಕಾದು ಪೂರ್ತಿ ಹೊಗೆ ಟೈಪು ಬರ್ತಾ ಇರಬೇಕು. ಅದು ಎಣ್ಣೆ ಎಲ್ಲ ಕಾದು ಹೋಗಬೇಕು. ಹಂಚು ಒಂದು ಸ್ವಲ್ಪ ಹೋಗಬೇಕು. ಎಣ್ಣೆ ಎಲ್ಲ ಜಿಡ್ಡಿನಂಶ ಎಲ್ಲ ಹೋಗಬೇಕು. ಅದು ಎಣ್ಣೆ ಎಲ್ಲ ಈಗ ಹೊಗೆ ಬರ್ತಿದೆಯಲ್ಲ, ಈ ಥರ ಹೊಗೆ ಬರಬೇಕು. ಈ ಥರ ಹೊಗೆ ಬಂದರೆ ಹಂಚು ಚೆನ್ನಾಗಿ ಕಾಯ್ತಿದೆ ಅಂತ ಅರ್ಥ. ನಾಳೆ ದೋಸೆ ಮಾಡ್ತೀವಿ ಅಂದರೆ ಇವತ್ತಂತಾನೆ ಹಂಚನ್ನ ಈ ಥರ ಕಾಯಿಸಿ ತೆಗೆದಿಟ್ಕೋಬೇಕು. ಹಂಚಿನಾಗೆ ಚೆನ್ನಾಗಿ ಕಾಯಿಸ್ತಾಯಿದೆ. ಚೆನ್ನಾಗಿ ಕಾಯಲಿ ಹಂಚು. ಕಾದಾದ್ಮೇಲೆ ಇದನ್ನ ಈ ಥರ ಹೊಗೆ ಎಲ್ಲ ಬರ್ತಿರ್ಬೇಕು. ಈ ಥರ ಎಣ್ಣೆ ಹಚ್ಚಿದ್ವಲ್ಲ, ಎಣ್ಣೆ ಎಲ್ಲ ಹೋಗ್ತಾ ಇರುತ್ತೆ. ಹೋದಾದ್ಮೇಲೆ ನೋಡಿ ಈ ಥರ ಫುಲ್ ಕಾಯಬೇಕು. ಹಂಚು ಕಾದಾದ್ಮೇಲೆ ಎಲ್ಲ ಹೊಗೆ ಎಲ್ಲ ಹೋಗಬೇಕು. ಚೆನ್ನಾಗಿ ಕಾಯ್ತು ಅಂದಮೇಲೆ ಗ್ಯಾಸ್ನ ಆಫ್ ಮಾಡಿ ಹಂಚನ್ನ ಇಳಿಬಿಟ್ಬಿಡಿ. ಈಗ ಚೆನ್ನಾಗಿ ಕಾದಿದೆ ಹಂಚು. ಗ್ಯಾಸ್ ಆಫ್ ಮಾಡಿ ಹಂಚನ್ನ ಇಳಿಸೋಣ. ಒಂದು ಕಪ್ ಹೆಸರು ಕಾಳು, 1 ಕಪ್ನಷ್ಟು ಹೆಸರು ಕಾಳು ಹಾಕ್ತಾಯಿದ್ದೀನಿ. 1 ಕಪ್ನಷ್ಟು ರಾಗಿ, ನಿಮ್ಗೆ ಯಾವ ಕಪ್ ಬೇಕೋ ಆ ಕಪ್ ಅಳತೆ ತೊಗೊಳ್ಳಿ. ಈಗ ನೀರನ್ನು ಹಾಕಿ 2 ಅವರ್ ನೆನೆಯಕ್ಕಿಡೋಣ. ಈಗ 2 ಅವರ್ ನೆನೆದ್ರೆ ಸಾಕು. ಹಾಗೆ ಒಂದು ಸ್ವಲ್ಪ ನೆನೆಯಲಿ, ರಾಗಿ ಮತ್ತು ಹೆಸರು ಕಾಳು ನೆನೆಯಲಿ. ಪಕ್ಕಕ್ಕೆ ಸರಿಸಿಡೋಣ ಇದನ್ನ. ಹಾಗೆ 1 ಸ್ಪೂನ್ ಉದ್ದಿನಬೇಳೆ, ದೋಸೆ ಚೆನ್ನಾಗಿ ಮೆತ್ತಗೆ ಬರಲಿ ಅಂತ ಇದನ್ನು ನೀರು ಹಾಕಿ ನೆನೆಯಕ್ಕಿಡೋಣ. ಇದು 2 ಅವರ್ ನೆನೆಯಲಿ. ದೋಸೆ ಹಂಚನ್ನ ನಿನ್ನೆ ಕಾಯಿಸ್ತಾ ಇಟ್ಕೊಂಡಿದ್ವಲ್ಲ, ಈಗ 2 ಅವರ್ ಆಯಿತು. ಹಿಟ್ಟನ್ನ ರುಬ್ಕೊಂಡಿದ್ದೀವಿ ನೋಡಿ. ಹಂಚನ್ನ ಕಾಯಕ್ಕಿಟ್ಟು ಈಗ ಚಟ್ನಿ ಮಾಡ್ಕೊಳ್ಳೋಣ. 2 ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು ಕೊಬ್ಬರಿನ ಹಾಕಿ ಹಾಕ್ಕೊಳ್ಳೋಣ. ಚಟ್ನಿ ಮಾಡ್ಕೊಳ್ಳೋಣ ದೋಸೆಗೆ. ಕೊಬ್ಬರಿನ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರೋಣ. ಟ್ರೈ ಮಾಡಿ ನೋಡಿ ಒಮ್ಮೆ, ಸಖತ್ತಾಗಿ ಬರುತ್ತೆ ದೋಸೆ ಮತ್ತು ಚಟ್ನಿ. ಯಾವ ಥರ ಬರುತ್ತೆ ಅಂತ ಮಾಡಿ ನನಗೆ ಕಮೆಂಟ್ ಮಾಡಿ. ಇವಾಗ ದೋಸೆ ಹಿಟ್ಟು ಮಿಕ್ಸಿ ಮಾಡಿದ್ವಲ್ಲ, ಒಂದು ಸ್ವಲ್ಪ ಹೊತ್ತಾಯಿತು ನೆಂದೈತೆ. ಇವಾಗ ಗ್ಯಾಸ್ ಮೇಲೆ ಹಂಚಿಟ್ಟಿದ್ವಲ್ಲ, ಕಾದಿದೆ. ನೋಡೋಣ, ಕಾಯಲಿ ಇನ್ನೊಂದು ಸ್ವಲ್ಪ. ನೋಡಿ ಕಾದಿದೆ ಹಂಚು. ಇವಾಗ ಅದಕ್ಕೆ ಈರುಳ್ಳಿ ಅಥವಾ ಆಲೂಗಡ್ಡೆಯಿಂದ ಸ್ವಲ್ಪ ಎಣ್ಣೆ ಸಿಂಪಡಿಸಿ ಈ ಥರ ಹಚ್ಚಿ ನಿನ್ನೆ ಕಾಯಿಸಿಟ್ಕೊಂಡಿದ್ವಲ್ಲ ಹಂಚನ್ನ ಹಾಕೋದು. ಗ್ಯಾಸ್ ಲೋ ಫ್ಲೇಮಲ್ಲಿಟ್ಟು ಈಗ ದೋಸೆ ಹಾಕೋಣ. ದೋಸೆ ಹಾಕಿ ಆದಮೇಲೆ ಗೊತ್ತಾಗುತ್ತೆ ನಿಮಗೆ ದೋಸೆ ಯಾವ ಥರ ಇಳುತ್ತೆ ಅಂತ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬರ್ತಿದೆ. ಇವಾಗ ಗ್ಯಾಸ್ನ ನೋಡಿ, ದೋಸೆ ಎಷ್ಟು ಚೆನ್ನಾಗಿ ಇಳ್ತಿದೆಯಲ್ಲ, ಸಖತ್ತಾಗಿ ಬರುತ್ತೆ ದೋಸೆ ಮಾತ್ರ. ಒಮ್ಮೆ ಟ್ರೈ ಮಾಡಿ ಹೇಳಿ ನಂಗೆ ದೋಸೆ ಯಾವ ಥರ ಬರುತ್ತೆ ಅಂತ.